ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸೋದರ ಹಾಗೂ ಸೋದರಿ, ಈ ಮುಂಜಾನೆಯಲ್ಲಿ ನೋಡೋದ್ರಲ್ಲಿ ಬಹಳ ಸಂತೋಷದಿಂದಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ಹೃದಯ ಮಕ್ಕಳೇ, ಈ ಮುಂಜಾನೆಯಲ್ಲಿ ನೋಡೋದ್ರಲ್ಲಿ ಬಹಳ ಸಂತೋಷದಿಂದಾಗಿದ್ದೇನೆ. ಪ್ರೀತಿ ಹೃದಯ ಮಕ್ಕಳೇ, ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಇತರರಿಗೆ ಶೇರ್ ಮಾಡಿ. ನಿಮಗಾಗಿ ಪ್ರತಿದಿನ ಪ್ರಾರ್ಥಿಸ್ತಾ ಇದ್ದೀವಿ. ಪ್ರೀತಿ ಹೃದಯ ಮಕ್ಕಳೇ, ಪ್ರೀತಿಯಿಂದ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಂಬುದಾಗಿ ನಾನು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ತೇನೆ. ಪ್ರೀತಿ ಹೃದಯ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ, ಕರ್ತನ ಮೇಲಿಡುವ ನಂಬಿಕೆ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ನಾವು ಕರ್ತನಲ್ಲಿ ಯಾವ ರೀತಿಯಲ್ಲಿ ನಂಬಿಕೆಯಿಂದ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಇದಕ್ಕೆ ಆಧಾರವಾಗಿ ಇಬ್ರಿಯ ಗ್ರಂಥ 6ನೇ ಅಧ್ಯಾಯ 2ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರುತ್ತಾರೆ ನೋಡಿ, ಕ್ರಿಸ್ತನ ವಿಷಯವಾದ ಪ್ರಥಮ ಬೋಧನೆಯನ್ನು ಕುರಿತು ಇನ್ನು ಮಾತನಾಡದೆ ಪೂರ್ವವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ. ಆಮೇನ್, ಹಲ್ಲೆಲೂಯಾ. ಪ್ರೀತಿ ಮಕ್ಕಳೇ, ಪೂರ್ಣವಾದ ತಿಳುವಳಿಕೆ ಎಂಬುದಾಗಿ ನೋಡಿ, ದೇವರ ಮೇಲಿಡುವ ಒಂದು ನಂಬಿಕೆ ಆಸ್ತಿವಾರವಾಗಿದೆ. ನಾವು ಆ ಥರ ನಂಬಿಕೆಯಿಂದ ದೇವರಲ್ಲಿ ನಾವು ಇರ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಪ್ರೀತಿ ಮಕ್ಕಳೇ, ಆಸ್ತಿವಾರ ಅಂದರೆ ಉಪದೇಶಗಳೊಂದಿಗೆ ಯಾವಾಗ ನಾವು ರಕ್ಷಣೆ ಹೊಂದಿ ದೇವರೊಂದಿಗೆ ನಾವು ರಕ್ಷಣೆ ಹೊಂದುವಾಗ ದೀಕ್ಷಾ ಸ್ನಾನ ತಗೊಂಡ ಮೇಲೆ ದೇವ್ರ ಜೊತೆ ನಾವು ನಂಬಿಕೆಯಿಂದ ಜೀವಿಸೋ ಪ್ರತಿಯೊಂದು ಮಕ್ಕಳೇ, ಈ ದಿನಗಳಲ್ಲಿ ಕ್ರೈಸ್ತರಾದಂಥ ನಾವು ಯಾವ ರೀತಿಯಲ್ಲಿ ರಕ್ಷಣೆ ಹೊಂದಿದ ತಕ್ಷಣ ದೇವರ ಒಂದು ನಂಬಿಕೆಯನ್ನು ಬಿಟ್ಬಿಡ್ತೀವಿ. ಅಯ್ಯೋ, ನನಗೆ ಸಹಾಯ ಮಾಡಲಿಲ್ಲ, ನನಗೆ ನೀನು ಏನು ಮಾಡಲಿ ಎಂಬಂಥ ಕಳವಳ ಇರ್ತೇವೆ. ಆದರೆ ದೇವ ಮಕ್ಕಳೇ, ನಾವು ಯಾವಾಗಲೂ ದೇವರಲ್ಲಿ ನಂಬಿಕೆ ಇರಬೇಕು. ನಾವು ಆತನಲ್ಲಿ ರಕ್ಷಣೆ ಹೊಂದಬೇಕೆಂಬುದೇ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿ ಮಕ್ಕಳೇ, ನೋಡಿ, ನಮ್ಮನ್ನು ಸೃಷ್ಟಿಕರ್ತನೆಂಬುದು ತಿಳಿಯುತ್ತೀರಿ. ಆತನೇ ನಿಮಗಾಗಿ ಭೂಮಿಗೆ ಇಳಿದು ಬಂದನ. ಹೌದು ಪ್ರೀತಿ ಮಕ್ಕಳೇ, ನಮಗಾಗಿ ಭೂಮಿಗೆ ಬಂದಿದ್ದಾರೆ. ನನ್ನ ಮಗ, ನನ್ನ ಮಗಳಿಗೋಸ್ಕರ ಈ ಲೋಕಕ್ಕೆ ಬಂದಿದ್ದಾರೆ ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿ ಮಕ್ಕಳೇ, ನಾವು ರಕ್ಷಣೆ ಯಾವ ರೀತಿಯಲ್ಲಿ ಹೊಂದಿ ನಂಬಿಕೆಯಿಂದ ಜೀವಿಸ್ತಾ ಇದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಅದೇ ತರ ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 34 ಹೇಳ್ತದೆ, ಅವರು ನಿರ್ಭಯವಾಗಿದ್ದರು, ಬಲಿಷ್ಠರಾದರು, ಯುದ್ಧದಲ್ಲಿ ಪರಾಕ್ರಮಶಾಲಿ ಆದರು, ಪರಪರ ದಂಡುಗಳನ್ನು ಓಡಿಸಿ ಬಿಟ್ಟರು, ಸ್ತ್ರೀಯರು ಸತ್ತು ಹೋಗಿದ ತಮ್ಮರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ಆಮೇಲೆ ಹಲ್ಲೆಲೂಯಾ. ಇವರು ತಮ್ಮ ತೀರೋಗ್ತಾರೆ. ಪ್ರೀತಿಯ ಮಕ್ಕಳೇ, ಅಯ್ಯೋ ದೇವರೇ, ನೀನಿದ್ರೆ ನಮ್ಮ ತಮ್ಮ ಸಾಯ್ತಿದ್ದಿಲ್ಲ ಎಂಬುದಾಗಿ ದುಃಖದಿಂದ ಹೇಳ್ತಾರೆ. ಆದರೆ ದೇವರು ಅದ್ಭುತ ಮಾಡ್ತಾರೆ ಎಂಬುದಾಗಿ ನಾವು ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ನಾವು ಕ್ರಿಸ್ತನಲ್ಲಿ ಮಾತ್ರ ನಂಬಿಕೆ ಇಡಬೇಕು. ಹೌದು ಪ್ರೀತಿಯ ಮಕ್ಕಳು, ನಾವು ಆತನಲ್ಲಿ ನಂಬಿಕೆಯಿಂದ ಜೀವಿಸಬೇಕು. ದೇವರು ನಮ್ಮ ಅದ್ಭುತ ಮಾಡ್ತಾನೆ. ಎಂಥ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ದೇವರು ನಮಗೆ ಜಯ ಕೊಡ್ತಾನೆ ಎಂಬುದಾಗಿ ನಾವು ನಂಬಿಕೆಯಿಂದ ಜೀವಿಸಬೇಕು. ಪ್ರೀತಿಯ ಈ ದಿನಗಳಲ್ಲಿ ನಾವು ನಂಬಿಕೆ ಇಲ್ಲದೆ ಜೀವಿಸ್ತಾ ಇದ್ದೀವಿ. ನಮಗೆ ಯಾವ ರೀತಿಯಲ್ಲಿ ಇನ್ನೊಬ್ಬರಿಗೆ ನಾವು ಸಹಾಯ ಮಾಡೋದು ಕೇಳ್ತೀವಿ, ಆದರೆ ಅವ್ರು ಸಹಾಯ ಮಾಡ್ತಾರೆ. ಆದರೂ ಕೂಡ ಬಲವಾಗಿ ದೇವರ ಹಸ್ತದಿಂದ ನಾವು ಕರ್ತನ ಮೇಲಿಡುವ ನಂಬಿಕೆಯಿಂದ ಜೀವಿಸಬೇಕು ಮಕ್ಕಳೇ. ದೇವರು ನಮ್ಮನ್ನು ಯಾವಾಗಲೂ ಕೈ ಬಿಡುವುದಿಲ್ಲ. ಕೈ ಹಿಡಿದು ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ನೋಡಿ, ಕೆಲವರು ತಮ್ಮ ನಂಬಿಕೆಯನ್ನು ಕರ್ತನ ಮೇಲೆ ಇಡದೆ ಕಣ್ಣಿನ ಬರುವಂತ ಆಸೆಗಳು, ಅವ್ರ ಪ್ರೀತಿ ಮಕ್ಕಳೇ, ದೇವರು ನಮ್ಮ ಕಣ್ಣಿನ ಆಸೆ, ಅಯ್ಯೋ ಇವರು ಸಹಾಯ ಮಾಡ್ತಾರೆ, ಇಲ್ಲಿಂದ ಸಹಾಯ ಬರುತ್ತೆ ಎಂಬಂತ ಇನ್ನೊಬ್ಬರಿಗೆ ನಂಬಿಕೆಯಿಂದ ನೋಡ್ತೇವೆ. ಆದರೆ ದೇವರು ಮಾತ್ರ ನಾವು ಯಾವಾಗಲೂ ಆತನಲ್ಲೇ ನಂಬಿಕೆ ಇಡಬೇಕು. ಪ್ರೀತಿ ಮಕ್ಕಳೇ, ಆತ ನಮಗೆ ಜಯ ಕೊಡುವಂಥ ದೇವರು, ಸತ್ಯವನ್ನು ಬದುಕಿಸುವಂಥ ದೇವರು. ಈ ದಿನಗಳಲ್ಲಿ ಎಷ್ಟೋ ಜನರಿಗೆ ಅನಾರೋಗ್ಯದಲ್ಲಿದ್ದಾರೆ. ಕಾರಣ ದೇವರಲ್ಲಿ ನಂಬಿಕೆ ಇಲ್ಲದೆ ಜೀವಿಸ್ತಾ ಇದ್ದಾರೆ. ನಾವು ಕ್ರೈಸ್ತರಾಗಿ ದೇವರಲ್ಲಿ ನಂಬಿಕೆಯಿಂದ ಜೀವಿಸಬೇಕು. ಇತರರಿಗೆ ಪ್ರೀತಿಯಿಂದ ನಂಬಿಕೆಯಿಂದ ವಿಶ್ವಾಸದಿಂದ ಜೀವಿಸುವಾಗ ದೇವರು ನಮ್ಮನ್ನು ಆಶೀರ್ವದಿಸಿ ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿ ಮಕ್ಕಳೇ, ಈ ದಿನ ಒಂದು ತೀರ್ಮಾನ ಮಾಡ್ಕೊಳ್ಬೇಕು. ದೇವರೇ, ನಾನು ನಿನ್ನ ಮಗಳಾಗಿ ರಕ್ಷಣೆ ಮಾರ್ಗದಲ್ಲಿ ನಡಿತೀನಿ, ನಿನ್ನಲ್ಲಿ ನಂಬಿಕೆ ಇರ್ತೀನಿ. ಕಷ್ಟ, ಸಮಸ್ಯೆ, ಹೋರಾಟ ಏನೇ ಬಂದರೂ ಕೂಡ ನಿನ್ನಲ್ಲಿ ನಂಬಿಕೆಯಿಂದ ಜೀವಿಸುವಂತೆ ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿ ಮಕ್ಕಳೇ, ನಮ್ಮ ಕುಟುಂಬದಲ್ಲಿ ಆರ್ಥಿಕ ಸಮಸ್ಯೆ ಇರ್ಬೋದು, ಅಯ್ಯೋ ನನ್ನ ಕುಟುಂಬ ಹೇಗೆ ನಡೆಸಲಿ ಎಂಬಂತ ಒಂದು ಗಲಿಬಿಲಿ ಇರ್ಬೋದು, ಆದರೆ ಇಂದು ನಂಬಿಕೆಯಿಂದ ದೇವರನ್ನು ನೋಡ್ರಿ. ದೇವರು ನಿಮ್ಮನ್ನು ಅದ್ಭುತವಾಗಿ ನಡೆಸ್ತಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಪ್ರಾರ್ಥನೆ ಮಾಡೋಣ. ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೆ ಪ್ರೀತಿಯುಳ್ಳ ತಂದೆ ದೇವರ ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಿಕೊಂಡು ಈ ನೂತನ ದಿನ ನೋಡುವಂತೆ ಸಾಗೋದಕ್ಕಾಗಿ ಸ್ತೋತ್ರಪ್ಪ. ಏಸಪ್ಪ, ನಿನ್ನಲ್ಲಿ ನಂಬಿಕೆ ಇಡುತ್ತೀವಿಯಪ್ಪ. ಹೌದಸಪ್ಪ, ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳನ್ನ ಆಶ್ವಸಿಸು. ನಿನ್ನಲ್ಲಿ ನಂಬಿಕೆಯಿಂದ ಜೀವಿಸುವಂತೆ ಸಹಾಯ ಮಾಡು. ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೀವ ತಂದೆ. ಆಮೆನ್. ಮೇ ಗಾಡ್ ಬ್ಲೆಸ್ ಯು.